ಬಳೆ ಸಾರಿ ಇಲ್ಲಿ ನಾನೇನೋ ವಿಡಿಯೋ ಮಾಡ್ತಿರ್ತೀನಿ, ಇವಳೇನೋ ಮಾತಾಡ್ತಾಳೆ. ಗ್ರೀನ್ ತಗೊಂಡಿತ್ತು. ಓಕೆ ಓವಿ, ಥ್ಯಾಂಕ್ ಯು. Anybody, your boss, you can do what you want. Have a good night. ಸೆಲೆಬ್ರೇಷನ್ ಮಾಡ್ತೀವಲ್ಲ, ಅದಕ್ಕೆ 1 year 1K ಮಾಡಿದೆ. ನಾನು ಬರ್ತಿದ್ದು, ಅವಳು ಬರ್ತಿದ್ದಲ್ಲ, ಅಕ್ಕ ಬರ್ತಿದ್ದು, ನಾನು ಬರ್ತಿದ್ದೆ. ಓಕೆ, ನಿನ್ನ ಐಡಿಗೂ ಎಷ್ಟು ಗಲೀಜಾಗಿದೆ ತೇಜು? ಈಗ ಗಲೀಜಾಗಿದೆ. ಓಕೆ, Hey guys, welcome back to our YouTube channel Crazy Sisters Tejju and Diksha. ನಮ್ಮ ಬ್ಯಾಂಗಲ್ಸ್ ಕಲೆಕ್ಷನ್ Right ಹೆಂಗಾಗ್ತೈತೆ ಹಂಗಂಗೆ. ಬಳೆ ಸಾರಿ ಮಮ್ಮಿ, ಬಳೆ ಇನ್ನ ಇದೆಯಾ ನಮ್ಮ ಹತ್ರ? ಇಷ್ಟೇ ಅಲ್ಲ, 3 ಬಾಕ್ಸು. ಎಷ್ಟೊಂದಿದೆ. ಇನ್ನೊಂದು ಬಾಕ್ಸ್ ನಮ್ಮನೆ ಆ ಬಾಕ್ಸ್ ಅಲ್ಲಿ ಇದ್ದಿದ್ದು ಒಂಚೂರು ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಇನ್ನೊಂದು ದೊಡ್ಡ ಬಾಕ್ಸ್. ಇದು ಮಮ್ಮಿದು, ಮಮ್ಮಿದು. ಇದು ಮೀಡಿಯಂ ಇರೋದು ಅಕ್ಕದು, ಈ ಚಿಕ್ಕದಿರೋದು ನಂದು. ದೀಕ್ಷಾದು. ಸೊ ದೀಕ್ಷಾ ಒಂದು ಬಳೆ ಕೂಡ ಹಾಕಲ್ಲ. ನಮ್ಮ ಮಮ್ಮಿ ಏನು ಒಂದು ಹಾಕಲ್ಲ ಯಾರು ಕೂಡ. ಹೊಸ ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಆಕ್ಚುಲಿ ಅಲ್ಲೊಂದು ಬಳೆ ಇದೆ, ಅದು ಆಮೇಲೆ ಎದ್ದಾಗ ತೋರಿಸ್ತೀವಿ. ಅದು ಡೈಲಿ ಹಾಕೊ, ನಾನು ದಿನ ಕೇಳ್ತೀನಿ, ಅದು ಹಾಕೊಳ್ತೀವ ಮಮ್ಮಿ, ಎತ್ತಿಡ್ಲಾ ಅಂದ್ರೆ ಹಾಕೊಳ್ತೀವಿ ಅಂತಾರೆ. ಎಷ್ಟು ಗಲೀಜಾಗಿ ಇಟ್ಟಿದ್ದೀನಿ ನಾನು. ದೀಕ್ಷಾ ಹತ್ರ ಜಾಸ್ತಿ ಅಂದ್ರೆ ಅವಾಗ ತಗೊಳ್ತಿದ್ವಿ ದೀಕ್ಷಾಗೆ. ಸೊ ಇವಾಗೆಲ್ಲ ಸೇಮ್ ಸೈಜ್ ಅಲ್ವಾ, ನಮ್ದೇ ಹಾಕೊಳ್ತಾಳೆ. ಇದು ನಿಂತಾನೆ ಯಾವುದು ಇದ್ರಲ್ಲಿ ಇಟ್ಟಿದೀವಿ. ನಾನೇ ಯಾವ್ದು ಇದು ರೆಡ್ ಮೊನ್ನೆ ತಗೊಳ್ಳಿತ್ತು. ಬಳೆ ಬಾಕ್ಸ್ ತಗೊಳ್ಳೋಣ ಅಂದ್ರೆ ಬೇಡ ಅಂತ ಇದೆಯಾ? ಮಿಕ್ಸ್ ಆಗ್ಬಿಟ್ಟಿದೆ. ಗಾಯ್ಸ್, ಆ ಬಳೆ ಬಾಕ್ಸ್ ಎಷ್ಟು ಗೊತ್ತಾ? ಎಷ್ಟು 600? ಏನು ಅಷ್ಟೊಂದು ನಮ್ಮ ಹತ್ರ ಎಷ್ಟು ಬಳೆ ಇದೆ ಆದ್ರೆ ನಮ್ಮ ಹತ್ರ ಈ ಥರ ಬಾಕ್ಸ್. ಸರಿ, ಈ ಸತಿ ತಗೊಂಡು ನಾನು ಹೇಳ್ತಿದ್ರೆ ತಗೊಂಡಾದ್ಮೇಲೆ ವಿಡಿಯೋ ಮಾಡ್ಬೋದಿತ್ತು. ಅದು ತಗೊಂಡ್ರೆ ಅದ್ರಲ್ಲಿ ಸೆಟ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಿದ್ವಿ. ಎಂತ ಮಾಡ್ತಿದ್ಯಾ? ಮಿಕ್ಸ್ ಆಗ್ಬಿಟ್ಟಿದೆ ನನಗೆ. ಸೊ ದೀಕ್ಷಾ ಬಳೆಗಳಲ್ಲಿ ಅಷ್ಟೊಂದು ಉಳಿದಿಲ್ಲ, ಎಲ್ಲ ಇದೆಲ್ಲ ಅಕ್ಕದ ಆಲ್ಮೋಸ್ಟ್. ಚಿಕ್ಕ ವಯಸ್ಸಲ್ಲಿ ಸಪ್ರೇಟಾಗಿ ತೊಗೊಳ್ತಿದ್ವಿ. ಇವಾಗ ನಾನು ದೀಕ್ಷಾ ಎಲ್ಲ ಒಂದೇ ಹಾಕೊಳ್ತೀವಿ. ಸೊ ಇದು ಒಂದು ಬಳೆ. ಇದು ಬಂದು ಪ್ರಿಯಾ ಆಂಟಿ ಗಿಫ್ಟ್ ಮಾಡಿದ್ದು ದೀಕ್ಷಾ ಬರ್ಡೇಗೆ. ನಮ್ಕ ಇದೆಯಾ? ಸೊ ಈ ಥರ ಕಲರ್ ಕೂಡ ಇಟ್ಟಿದ್ಯಾ? ಇಲ್ಲ, ಬಿಸಾಕ್ತೀನಿ ಇಲ್ವಾ? ಸೊ ಇದೇ ಥರ ಸೇಮ್ ಇನ್ನೂ ಕಲರ್ ಇತ್ತು, ಅದು ಸ್ಟೋನ್ಸ್ ಎಲ್ಲ ಫುಲ್ ಕಪ್ಪಗಾಗ್ಬಿಟ್ಟಿತ್ತು ಅಂತ ಅದು ಬಿಸಾಕಿದ್ವಿ. ಇದು ಇಟ್ಕೊಂಡಿದ್ವಿ. ಅದು ಚಿಕ್ಕ ಸೈಜ್ ಇತ್ತು, ಇದು ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಇದು ಸ್ವಲ್ಪ ಚಿಕ್ಕ ನಾಯ್ಸ್. ಸೊ ಇದು ಒಂದು. ಆ್ಯಂಡ್ ಇದೊಂದಿದೆ. ಮಮ್ಮಿ ಬರಲಿಲ್ಲ. ಸೊ ಇದು ಬಂದು ತಿರುಪತಿಯಲ್ಲಿ ತೊಗೊಂಡಿದ್ದು ಅನ್ಸುತ್ತೆ. ದೀಕ್ಷಾಗೆ, ವಿಶಾಖಾಗೆ ಆ್ಯಂಡ್ ಹರ್ಷಿಕಾಗೆ 3 ಜನಕ್ಕೂ ಒಂದೇ ಥರ ಮಮ್ಮಿ ತೊಗೊಂಡಿದ್ದು. ಬ್ಯಾಕ್ ಗ್ರೌಂಡಲ್ಲಿ ಬಬಲ್ಸ್ ಹೋಗ್ತಿದ್ದಾರೆ. ನಮ್ಮ ಮಮ್ಮಿ ಬಬಲ್ಸ್ ಹೋಗ್ತಾರೆ. ಇದೊಂದು ಇದು ಇನ್ನೊಂದು ಇರಬೇಕು. ಸೊ ಇದು ಬಂದು ನನ್ನ ಬ್ಯಾಂಗಲ್ಸು. ನನಗಿಂತ ಜಾಸ್ತಿ ಮಮ್ಮಿಗೆ ಬಬಲ್ಸ್ ಇಷ್ಟ ಆಗ್ಬಿಟ್ಟಿದೆ. ಈ ಎಲ್ಲಿ ಕಾಣಿಸ್ತಲ್ಲ, ಸ್ವಲ್ಪ ಇಡಿಸಲ್ಲ ನಮಗೆ. ಇಡಿಸಲ್ಲ ಇಲ್ಲಾದ್ಮೇಲೆ ಇಲ್ಲಿ ನಾನೇನೋ ವಿಡಿಯೋ ಮಾಡ್ತಿರ್ತೀನಿ, ಇವಳೇನೋ ಮಾತಾಡ್ತಾಳೆ. ಇದು ಬಂದು ಎಲ್ಲಿ ತಗೊಂಡಿತ್ತು? ಶಿರ್ಡಿ ಅನ್ಸುತ್ತೆ. ಇದು ಶಿರ್ಡಿಯಲ್ಲಿ ತಗೊಂಡಿದ್ದು ಅವಾಗ ನನಗೆ ಅಂತ. ಆ್ಯಂಡ್ ನನಗೆ ಸ್ವಲ್ಪ ಟೈಟ್ ಆಯಿತು ಅಂತ ದೀಕ್ಷಾ ಕೊಟ್ಟೆ. ಇದು ತಿರುಪತಿಯಲ್ಲಿ ತಗೊಂಡಿದ್ದು. ತಿರುಪತಿ ಅಲ್ಲ, ಓಂ ಶಕ್ತಿ ಅನ್ಸುತ್ತೆ. ತಿರುಪತಿ ಓಂ ಶಕ್ತಿ ತಾನೆ? ನನ್ನ ಬಿಟ್ಟು ಓಂ ಶಕ್ತಿ. ದೀಕ್ಷಾಗಿ ಪಿಂಕ್ ತಗೊಂಡು, ನಾನು ಗ್ರೀನ್ ತಗೊಂಡಿತ್ತು. ಓಕೆ ಓವಿ, ಥ್ಯಾಂಕ್ ಯು ಸೋ ಮಚ್. ಇದು ಸೊ ಇದು ಸೇಮ್ ನನ್ನ ಹತ್ರ ಇದೆ ಒಂದು. ಆ್ಯಂಡ್ ಇದು ತಿರುಪತಿಗೆ ಹೋದಾಗ ತೊಗೊಂಡಿದ್ದು ಈ ಥರ. ಯಾವ್ದು? ತಿರುಪತಿ ನನ್ನ ಬಿಟ್ಟೋಗಿ. ಅವಾಗೆಲ್ಲ ಲಾಕ್ಡೌನ್ ಟೈಮಲ್ಲಿ ಹೋಗಿದ್ದಾರೆ ಇವರು. ಲಾಕ್ಡೌನ್ ಟೈಮಲ್ಲಿ ಮಕ್ಳುಗಳನ್ನ ಬಿಡ್ತಾ ಇದ್ದಿಲ್ಲ. ಸೊ ನಾನು ಮಕ್ಕಳು ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿಲ್ಲ. ಸೊ ಇದು ನನಗೆ, ಇದು ದೀಕ್ಷಾಗೆ. ತಿರುಪತಿ ಅಲ್ಲ, ತಿರುಪತಿ ಓಂ ಶಕ್ತಿ. ಇದು ಓಂ ಶಕ್ತಿ ಅಲ್ಲ, ಅದು ಬಾಕ್ಸ್ಗಳದ್ದು ಓಂ ಶಕ್ತಿ. ಇದು ತಿರುಪತಿನಾ? ಓಂ ಶಕ್ತಿನೇ ಅನ್ಸುತ್ತೆ. ಪ್ರೈಸ್ ಎಲ್ಲ ನಮ್ಗೆ ನಿಜವಾಗ್ಲೂ ನಾಲ್ಕ ಇಲ್ಲ ಗೈಸ್. ಎಷ್ಟೋ ವರ್ಷದಿಂದ ಇರೋ ಬಳೆಗಳೆಲ್ಲ ಇದಾವೆ. ಇರುತ್ತೆ. ಎಷ್ಟಿರ್ಬೋದು ಮಮ್ಮಿ ಇದೆಲ್ಲ?
200 100 ಆ ಥರ ಇರುತ್ತಲ್ಲ. ಇದೆರಡು ಇದು ಅಕ್ಕದ ಆ್ಯಕ್ಚುಲಿ ನನಗೆ ಕೊಟ್ಟಿದ್ದಾನೆ. ಸ್ಫೂರ್ತಿ ಅಕ್ಕದ ಅನ್ಸುತ್ತೆ ಅದು. ಇದನ್ನು ಸ್ಫೂರ್ತಿ ಅಕ್ಕದ ಭಾರ ಬಿಡ್ತದೆ. ಇದು ಹಿಂದೆ ಅನ್ಸುತ್ತೆ. ಇದು ಯಾವುದೋ ಒಂದು ಬಳೆ ಆಯ್ತಾ. ಸ್ಫೂರ್ತಿ ಅಕ್ಕದು. ಇದು ಕೂಡ ಸ್ಫೂರ್ತಿ ಅಕ್ಕದು. ಇದು ಡಿಫ್ರೆಂಟ್. ಇದಿಷ್ಟು ಸ್ವಲ್ಪ ಹತ್ರ ತೋರಿಸಿ. ಆ್ಯಂಡ್ ಇದು ಕೂಡ ಸ್ಫೂರ್ತಿ ಅಕ್ಕದು. ಎಲ್ಲ ಬಾಕ್ಸಿಂದ ಹೋಗ್ತಿತ್ತು. ಎಷ್ಟು ಗಲಾಟೆ ಮಾಡ್ತಾರೆ ಕಾಣಿಸ್ತಿಲ್ಲ. ಹೊಡಿತಾವ್ರೆ ನನಗೆ. ಹೊಡಿಬೇಕು ಚೆನ್ನಾಗಿ. ಗಲಾಟೆ ಮಾಡಿದ್ರೆ ಹೇಳು ನನಗೆ ಹೊಡಿತೀನಿ. ಎತ್ಕೊ ಅಷ್ಟೇ. ಸೊ ಇದರಲ್ಲಿ 2 ಮಿಕ್ಸ್ ಆಗಿಬಿಟ್ಟಿದೆ. ಇದು ಪಿಂಕು, ಅದು ಇದು ಗೋಲ್ಡ್ ಆ್ಯಂಡ್ ಪಿಂಕ್. ಏನು ಇಡ್ಸಲ್ಲ ಅನ್ಸುತ್ತೆ. ಹಾಂ, ಮೊನ್ನೆ ನಾನು ಇದೇ ಹಾಕ್ಕೊಂಡಿತ್ತು. ನಿನಗಲ್ಲ ನಾನು ಕೇಳಿದ್ದು. ನಿನಗೆ ಇಡ್ಸಲ್ಲ ಬಿಡು, ಡುಮ್ಮಿ ಆಗಿದೆಯಲ್ಲ. ನನಗೆ ಯಾಕೆ ಹೊಡಿತೀಯ? ನನಗೆ ಸುಮ್ಮನೆ ಗಾಯ್ಸ್. ಮಮ್ಮಿಗೆ ಹೊಡಿಯೋಕೆ ನಿಂಗೆ ಇಷ್ಟ. ಏನು ಉಲ್ಟಾ ಹೇಳಿದ್ಯಾ? ನಿನಗೆ ಹೊಡಿಯೋಕೆ ಮಮ್ಮಿಗೆ ಇಷ್ಟ. ಇಡ್ಸ್ಕೊಂಡ್ಬಿಟ್ಲು. ಇವಾಗ ಅದನ್ನ ಹೆಂಗೆ ತೆಗಿಯೋದು? ಇದು ಒಂದು ವರ್ಷ ಹಳೆಯದು. ಇದು ನಮ್ಮ ಬಾಳೆನೇ ಹಾಕಲ್ಲ, ನಮ್ಮ ರೆಡಿನೇ ಆಗಲ್ಲ ನಾವು. ಗಾಯ್ಸ್, ನೀವೆಲ್ಲ ಯಾರಾದರೂ ಫಂಕ್ಷನ್ ಮಾಡಿದ್ರೆ ನಮ್ಮ ಕರೀರಿ. 2 ಮದುವೆ ಇನ್ವಿಟೇಷನ್ ಬಂದಿದೆ, ಹೋಗ್ತೀರಾ? ಯಾರ್ದಮ್ಮ? ಮಮ್ಮಿ ಕಸ್ಟಮರ್ಸ್. ನಿಮ್ಮ ಕಸ್ಟಮರ್ಗೆ ಹೆಂಗೆ ನಾವು ಹೋಗೋದು? ಗಾಯ್ಸ್, ನಿಮ್ಗೆ ಏನಾದರೂ ಫಂಕ್ಷನ್ ಇದ್ರೆ ಆ್ಯಂಡ್ ಮೇಕಪ್ ಬೇಕಂದರೆ ನಮ್ಗೆ ಹೇಳಿ, ನಮ್ಮ ಮಮ್ಮಿ ಮಾಡ್ತಾರೆ. ಸೊ ಇದು ರೆಡ್ ಕಲರ್ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದು ನಾನು. ನನ್ನ ಹತ್ರ ಒಂದು ರೆಡ್ ಡ್ರೆಸ್ ಇತ್ತು ಅಂದ್ಬಿಟ್ಟು. ಸೊ ಇದು ಇಡ್ಸುತ್ತಾ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಇಡ್ಸುತ್ತೆ, ಬಟ್ ಮೂಡಿಲ್ಲ ನಂಗೆ ಹಾಕೊಳ್ಳೋಕ್ಕೆ. ಸೊ ಇದೂ ಫುಲ್ ಸೆಟ್ ಥರ. ಒಂದೇ ಒಂದು ಎಕ್ಸ್ಟ್ರಾ ಐತೆ. ಇದೆ ಸಾರಿ, ಇವಳು ಐತೆ ಪೈತೆ ಅಂತ ಮಾತಾಡ್ತಾಳೆ, ಅದಕ್ಕೆ ಮಮ್ಮಿ ಬೈತಾ ಇದ್ದಾರೆ. ಪೈತೆ ಅಂತ ಯಾವತ್ತು ಮಾತಾಡಿದ? ಇದೆ ಅಂತ ರೈಮಿಂಗ್. ಇದು ಸೆಟ್. ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೋ ತಗೊಂಡಿದ್ದು. ಹೌದು. ಗಣೇಶ ಹಬ್ಬ ನಾನು ದೀಕ್ಷಾ ಒಂದೇ ಥರ ತಗೊಂಡ್ವಿ. ಸೊ ಅಷ್ಟೇ. ಇದೊಂದು ಎಕ್ಸ್ಟ್ರಾ ಇದೆ. ಪಿಂಕ್ ಮುರಿದೋಗ್ಬಿಟ್ಟಿದೆ, ಅದಕ್ಕೆ ಎಕ್ಸ್ಟ್ರಾ. ಸೊ ಗೈಸ್, ದೀಕ್ಷಾ ಬಳೆ ಇಷ್ಟೇ ಇದೆ ಪಾಪ. ನೀ ಅಕ್ಕದಿದೆಯಲ್ಲ ಅದನ್ನ ಇತ್ತಿಟ್ಟು ಇವಾಗೆಲ್ಲ ಮಿಕ್ಸ್ ಆಗುತ್ತೆ ತಿರ್ಗಾ. ಈಗೆಲ್ಲ ಮಿಕ್ಸ್ ಆಗುತ್ತೆ. ಅದಕ್ಕೆ ಹೇಳಿದ್ದು ನಾನು ಬಾಕ್ಸ್ ತಗೊಂತೀನಿ ಅಂತ. ತಗೋ ಬಿಡು ಎತ್ತಿಡು. ದೀಕ್ಷಾದಾಯಿತು. ಸೊ ಇಷ್ಟು ದೀಕ್ಷಾದು. ನೆಕ್ಸ್ಟ್ ನಂದು ತೋರಿಸ್ತೀನಿ. ನಾನೆಲ್ಲ ನೀಟಾಗಿ ಇಟ್ಟಿದ್ದೀನಿ ಆಲ್ಮೋಸ್ಟ್. ಯಾಕಂದ್ರೆ ಅಕ್ಕ ಪೇಪರಿಂದ ಇದು ಮಾಡಿದ್ದಾರೆ. ಸಾರಿ, ಒಂಥರ ಪಿಂಕ್ ಲ್ಯಾವೆಂಡರ್ ಕಲರ್ ಇತ್ತು. ನಾನು ನೇಲ್ ಪಾಲಿಶ್ ಮ್ಯಾಚ್ ಆಗ್ತಾಯಿದೆ ನೋಡು ಗೈಸ್. ಇದು ಆ್ಯಕ್ಚುಲಿ ಏನು ಗೊತ್ತಾ, ವಿಶಾಲ ಅಜ್ಜಿ ಮನೆಗೆ ಏನಕ್ಕೆ ಹೋಗಿದ್ದಾಗ ಗೌರಿ ಹಬ್ಬಕ್ಕೇನೋ, ಅವಾಗ ಅವ್ರು ಸಡನ್ನಾಗಿ ಯಾವುದೋ ಸಿಕ್ತು ಅಂತ ವಿಶಾಲ ಅಜ್ಜಿಯಾ? ಇವಳು ಕೊಟ್ಟಿದ್ದು. ವೀಣಾ ಅತ್ತೆ ಕೊಟ್ಟಿದ್ದು. ಅವ್ರಿಗೆ ಯಾರು ಗೊತ್ತು? ಕುಂಕುಮ ಎಲ್ಲ ಕೊಟ್ಬಿಟ್ಟು ಬಳೆ ಕೊಡ್ಬೇಕಂದ್ಬಿಟ್ಟು ಹೋಗಿ ಸಡನ್ನಾಗಿ ತೊಗೊಂಬಂದ್ರು. ಇದೇ ಇದ್ದಿದ್ದು ಅಂತ. ಚೆನ್ನಾಗಿದೆ ಅದು ಆ್ಯಕ್ಚುಲಿ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಆಲ್ರೆಡಿ ತೋರಿಸ್ದೆ, ದೀಕ್ಷಾದು ನಮ್ಮದು ಒಂದೇ ಥರ ಅಂತ. ಆ್ಯಂಡ್ ಇದು ಹೊಸ ತೊಗೊಂಡಿತ್ತು ತಿರುಪ್ತಿಯಲ್ಲ. ಅಲ್ಲ, ಅಕ್ಕದ ಅನ್ಸುತ್ತೆ ಅದು. ಇಲ್ಲ, ಹೊಸ ನಾನು ಈ ಥರ ಯಾವತ್ತೂ ತೊಗೊಂಡಿಲ್ಲ. ನೀವೇ ತೊಗೊಂಡಿದ್ದು ನಂಗೆ ಗೊತ್ತು, ನನಗೆ ಗೊತ್ತು, ನಿಂಗೆ ಗೊತ್ತಿಲ್ಲ. ಅದು ಓಂ ಶಕ್ತಿ ಇದೆ ಅನ್ಸುತ್ತೆ. ಬಟ್ ನಂಗೆ ಈ ಥರ ಅಲ್ಲ, ನನ್ನ ನಡುವೆ ಆ್ಯಂಡ್ ಗ್ರೀನರ್ ರೆಂಡಿ ಥರ ಇದು ಪಲ್ಲಕ್ಕಿಯಲ್ಲಿ ತೊಗೊಂಡಿದ್ದು. ದುಪ್ನಲ್ಲಿ ಪಲ್ಲಕ್ಕಿ. ನನಗೆ ಗೊತ್ತಿಲ್ಲ. ತೊಗೊಂಡಿದ್ದೆ. ಎತ್ತಿ ಇದು ತೋರಿಸು. ಇನ್ನೊಂದು ಕಿತ್ತು ಬಿಟ್ಟೆ. ಸಾರಿ, ಕಿತ್ತು ಬಿಟ್ಟೆ. ಒಂದ್ಸಕ್ಕೆ ನಿಕ್ಕು. ಯಾಕೆ ಕಾಯ್ಸ್ ನಂಗೆ ಮಾಡ್ತಾರೆ? ಸೊ ಇಷ್ಟು 6 ಇದೆ ನನ್ನ ಹತ್ರ. ಕಲರ್ ಯಾಕೆ ಮಾತಾಡ್ತಿದ್ಯಾ? ಇದಿಷ್ಟು ಪಲ್ಲಕ್ಕಿಯಲ್ಲಿ ತಗೊಂಡಿದ್ದು. 300 ರೂಪೀಸ್ ಇದಕ್ಕೆ. ಒಂದೊಂದಕ್ಕೆ 300. ಹಾಕ್ಕೊಳ್ದೆ ಇರೋವಾಗಿದ್ದಲ್ಲಿ ಕೊಡ್ತೀನಿ. ಇದೆಲ್ಲ ಎಲ್ಲ ಹಬ್ಬಕ್ಕೂ ರೆಡಿ ಆಗ್ತೀವಿ ಗಾಯ್ಸ್ ನಾವು. ಓ ಮೈ ಗಾಡ್, ಕನ್ಸಲ್ ರೆಡಿ ಆಗ್ತೀವಿ ಅನ್ಸುತ್ತೆ ಹಿಂದಿನ ದಿನ. ನಂಗೆ ಇಷ್ಟ ಆಯ್ತು ಈ ಥರ. ಆ್ಯಂಡ್ ಇದೊಂದು ತೋರಿಸಿದ್ನಾ? ಇಲ್ಲ, ಇದೊಂಥರ, ಇದು ಆಲ್ಮೋಸ್ಟ್ ಸೇಮ್ ಕಲರ್, ಅದು ಸ್ವಲ್ಪ ಡಿಫ್ರೆಂಟ್. ಇದು ಪರ್ಪಲ್, ಇದು ಸ್ವಲ್ಪ ಪಿಂಕಿಶು. ಯಾವುದು?
ಆ್ಯಂಡ್ ಇದು ಅಕ್ಕಗೆ ಯಾರೋ ಕೊಟ್ಟಿದ್ದು ಅನಿಸುತ್ತೆ ಕುಂಕುಮ ಕೊಡೋವಾಗ. ಸೇಮ್ ವಿಶಾಲಾಜಿ ಕೊಟ್ಟಿದ್ದು. ಆ್ಯಂಡ್ ಇದೆರಡು ಒಂಥರ ಸೆಟ್ಟು. ಇದು ಸ್ವಲ್ಪ ತುಂಬ ಹಳೇದು. ಇದು ಎಲ್ಲೋ ಎಕ್ಸಿಬಿಷನ್ ಅಲ್ಲಿ ತಗೊಂಡಿದ್ದು ನಾನು ದೀಕ್ಷಾ ವಯಸ್ಸಲ್ಲಿ ಇದ್ದಾಗ ತಗೊಂಡಿದ್ದು. ಆ ಕಲರ್ ಡ್ರೆಸ್ ಇಲ್ಲ ನಾನು ಹುಟ್ಟೇ ಇದ್ದಿಲ್ಲ, ಹಂಗೆ ನಾನು ಇಟ್ಕೊಂಡಿದ್ದೆ. ಹುಟ್ಟೇ ಇದ್ದಿಲ್ಲ ನಾನು. ಹಾಕೋ, ಅಯ್ಯೋ ತುಂಬ ಜೋರಾಗ್ತೈತೆ. ನನಗೂ ದೊಡ್ಡದಾಗಿತ್ತು ಹಂಗೆ ದಿನ ಹಾಕೊಂಡಿರ್ತೀವಿ. ಮ್ಯಾಚಿಂಗ್ ಆಗ್ತೈತೆ ಮ್ಯಾಚಿಂಗ್. ವಾಟ್ಸ್ ಅ ಪ್ರಾಬ್ಲಮ್. ಎರಡು ಇದೊಂಥರ ಫ್ಲಾರಿಶ್ ಡಿಸೈನ್ ಕಾಣಿಸ್ತಾ ಇದೆ. ಮಮ್ಮಿದು ಇದು ಮಮ್ಮಿದು ಅಕ್ಕ ಹಾಕೊಂಡು. ಆ್ಯಂಡ್ ಇದು ಸ್ಫೂರ್ತಿ ಅಕ್ಕದ ಅನ್ಸುತ್ತೆ. ಹೌದು. ಇದು ಇಲ್ಲಿ ನೋಡಿ ಪೇಪರ್. ಇದು ಶಿರಡಿಯಲ್ಲಿ ಮಮ್ಮಿಗೆ ಅಂತ ತಗೊಂಡಿದ್ದು. ಮಮ್ಮಿ ಹಾಕಿಲ್ಲ, ಅದಕ್ಕೆ ನಾನೇ ಹಾಕೊಳ್ತೀನಿ. ಚಿಕ್ಕದಾಯ್ತು ಸ್ವಲ್ಪ. ಆ್ಯಂಡ್ ಇದು ಸ್ಫೂರ್ತಿ ಹಾಕೋದು. ಆ್ಯಂಡ್ ಇದೊಂದು ಸ್ಫೂರ್ತಿ ಹಾಕೋದು. ಸೆಟ್ ಕೂಡ ಸ್ಫೂರ್ತಿ ಹಾಕೋದು ಆ್ಯಕ್ಚುಲಿ. ಚೆನ್ನಾಗಿದೆ. ನಾ ಸಿಲ್ವರ್ ತೊಗೊಂಡ್ಬಿಡ್ತಿದ್ವಿ, ಇಲ್ಲಿದೆ ನನ್ನ ಹತ್ರ. ಆ್ಯಂಡ್ ಇದೆರಡು ಒಂಥರ ಸಿಲ್ವರ್ ಮೆಟಲ್ ಥರ. ಆ್ಯಂಡ್ ಇದು ದೀಕ್ಷಾ ತೋರಿಸಿದ್ದು ನೋಡಿ, ಆ ಥರ ನಮ್ದು ಬ್ಲೂ ಕಲರ್ ಆ್ಯಂಡ್ ಗೋಲ್ಡ್ ಕಲರ್. ಇದಕ್ಕೆ ಪಿಂಕ್ ಕಲರ್ ಮಿಕ್ಸ್ ಮಾಡಿ, ಎಲ್ಲ ಕಲರ್ ಮಿಕ್ಸ್ ಮಾಡಿ ಹಾಕೊಳ್ಬೋದು ಇದನ್ನ. ಆ್ಯಂಡ್ ಇದೆ ಇದು ಸೆಟ್. ಇದು ಹೊಡೆದೋಗ್ಬಿಟ್ಟು ಒಂದಷ್ಟು. ಇದು ನಂಗೆ ತುಂಬ ಇಷ್ಟ. ಇದು ಬ್ಲ್ಯಾಕ್ ಮೆಟಲ್ ನನ್ನ ಹತ್ರ ಇಲ್ವೇ ಇಲ್ಲ ಅಂದ್ಬಿಟ್ಟು ಇದು ತೊಗೊಂಡೆ ಸೆಟ್. ಇದು ಯಾವಾಗ 100 rupees ನೋಡಿ. ತಕ್ಕಾದಿದ್ದು ಆ್ಯಕ್ಚುಲಿ ಹಳೇದಾಗ್ಬಿಟ್ಟಿದೆ. ಆ್ಯಂಡ್ ಇದೊಂದು ಗ್ರೀನ್ ಹೊಸದು. ಓಂ ಶಕ್ತಿ ಪ್ಲಸ್ ನಂದು ಎಷ್ಟೊಂದಿದೆ. ಹಾಂ, ಇದು ಅಕ್ಕದು ಗಾಯ್ಸ್. ಎಲ್ಲೋ ಕಲರ್ ಡ್ರೆಸ್ ಇದೆ ಅಂದ್ಬಿಟ್ಟು ಇದು ಓಂ ಶಕ್ತಿಯಲ್ಲಿ ತೊಗೊಂಡಿತ್ತು. ಹೀಗೆ ಗಾಯ್ಸ್ ಫೈನಲಿ ಎಲ್ಲ ಬಳೆನೂ ಹಾಕೊಳ್ಳೋಕ್ಕೆ ಸಕ್ಸಸ್ಫುಲ್ ಆಗಿ ಹಾಕೊಂಡಿದ್ದೀವಿ. ಇನ್ನು ಇದು ಹೆಂಗೆ ತೆಗಿತೀವೋ ನಮ್ಗೆ ಅಕ್ಕ ಆಗಲ್ಲ. ಇನ್ನು ಇಷ್ಟು ಮಿಕ್ಕಿದೆ, ಹಾಕ್ಕೊಳಕ್ಕಾಗಿಲ್ಲ. ಗಾಯ್ಸ್ ಇಷ್ಟಿದೆ ಅಕ್ಕ ಬಳೆ. ಆರೋ ಥರ ಇದೆ. ಸೊ ಇಷ್ಟು ಬಳೆ ಈ ಥರ ಕಟ್ಟಿದ್ದೀನಿ. ಕಿತ್ತೋಗುತ್ತೆ. ಸೊ ಕಿತ್ತೋಗುತ್ತೆ ಎಲ್ಲ. ಅದು ಸಪ್ರೇಟಾಗಿ ಇಟ್ಟು ಆ ಪೇಪರ್ ಎಲ್ಲ ಕಿತ್ತೋಗ್ತಿತ್ತು, ಅದಕ್ಕೆ ಈ ಥರ ಕಟ್ಟಿದ್ದೀನಿ. ಗಾಯ್ಸ್, ಈ ಬ್ಯಾಂಗಲ್ ನಾವು ತೋರಿಸೋದೆ ಮರ್ತೋದ್ವಿ. 2 weeks ಆಯ್ತೇನೋ ನಾವು ಫಿಲ್ಮ್ ಮಾಡಿ ಆ ವಿಡಿಯೋನ. ಇವಾಗ ಸಿಕ್ಕಿದೆ ನಂಗೆ ಕ್ಲೀನ್ ಮಾಡ್ತಿರುವಾಗ. ಇದು ನನ್ನ ಫೇವ್ರೆಟ್ ಬ್ಯಾಂಗಲ್ ಗಾಯ್ಸ್. ಇದು ಎಲ್ಲೋದ್ರೂ ಇದೆ ಹಾಕೋದು. ಅಕ್ಕ ಫೇವ್ರೆಟ್ ಬ್ಯಾಂಗಲ್. ಇದು ಆ್ಯಕ್ಚುಲಿ ಮಮ್ಮಿದು, ಅಕ್ಕ ಕೊಟ್ಟಿದ್ದಾರೆ. ಸೊ ನಂದು ದೀಕ್ಷಾದು ಆಯಿತು, ಮಮ್ಮಿದೊಂದಿದೆ. ಇದು ಡೈಲಿ ವೇರ್ ಅಂತ ತೊಗೊಂಡಿದ್ದಾರೆ, ಹಾಕೋಣಲ್ಲ. ಇದೊಂಥರ ಲೀಸ್ ಥರ. ದಿಸ್ ಇಸ್ ಎಲ್ಲೋ ಬಳೆ ಅಂಗಡಿ. ಸೊ ಗೈಸ್, ಇವಾಗ ಮಮ್ಮಿದು ಈ ಬಾಕ್ಸಲ್ಲಿ ಇಟ್ಟಿದ್ದೇನೆ. ಇದು ಫಸ್ಟ್ ಈ ಬಾಕ್ಸಲ್ಲಿ ಒಂದೈತೆ ಇದೆ. ಆ್ಯಕ್ಚುಲಿ ನಂದದು ಮಮ್ಮಿಗೆ ತೊಗೊಂಡಿದ್ದು ಸ್ವಲ್ಪ ಚಿಕ್ಕದಾಗೋಯ್ತು ಅಂತ ನನಗೆ ಕೊಟ್ಟರು. ಸ್ವಲ್ಪ ಕಪ್ಪಗಾಗ್ಬಿಡ್ತಿದೆ. ಶಿರಡಿಯಲ್ಲಿ ತೊಗೊಂಡಿದ್ದು ನಂದು. ಇಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಈ ಥರ ಇನ್ನೊಂದಿದೆ. ಇದು ಜಾಸ್ತಿ ಗೋಲ್ಡಲ್ಲಿ ಮಾಡಿಸ್ಕೊತಾರೆ ಎಲ್ಲರೂ. ನಮ್ಮ ಮಮ್ಮಿ ಹಾಕೋ ಅಂದರೆ ಇದು ತುಂಬ ಓವರ್ ಆಗಿದೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳೋದಿಲ್ಲ. ಆ್ಯಂಡ್ ಇದೊಂದಿದೆ ಬಾಕ್ಸಿಂದ ಕಾಣಿಸ್ತಾ ಇರಲ್ಲ. ಇದೆಲ್ಲ ಓಂ ಶಕ್ತಿಯಲ್ಲಿ ತೊಗೊಂಡಿದ್ದು ನಾವು 3 ಬಾಕ್ಸ್. ಓಂ ಶಕ್ತಿ ಅದು ತೊಗೊಂಡು ಪಾಂಡವರಿ ನೀನ್ಸಕ್ಕೆ ಹಾಕ್ತೀನಿ ಹಸಿರು. ಸೊ ಈ 3 ಇದು ಮಮ್ಮಿದು, ಇದು ಮಮ್ಮಿದು, ಇದು ಎಲ್ಲೋ ಅಕ್ಕದು. ನಾನು ಎಲ್ಲೋ ಕಲರ್ ಡ್ರೆಸ್ ಇದೆ ಅಂದ್ಬಿಟ್ಟು ತೊಗೊಂಡೆ. ಸೊ ಇದು 3 ಓಂ ಶಕ್ತಿಯಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ತಿರುಪತಿಯಲ್ಲಿ ತೊಗೊಂಡಿದ್ದು ಮಮ್ಮಿಗೆ. ಇದೊಂದು ಇದೆ. ಇದೆಲ್ಲಿ ತೊಗೊಂಡ್ರು, ಇದು ಅಜ್ಜಿ ತಂದಿದೆ ಅನ್ಸುತ್ತೆ ಮಮ್ಮಿಗೆ ಅಂತ ಹೇಳಿದ್ದಾನು. ಅಲ್ಲ, ಎಲ್ಲೋ ಹೋಗಿದ್ರಲ್ಲ ಅವಾಗ. ಆ್ಯಂಡ್ ಇದೊಂದು ಪರ್ಲ್ದಿದೆ. ನನಗೆ ಮಮ್ಮಿ ಎಲ್ಲಿ ತೊಗೊಂಡಿದ್ದಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಇದೆರಡು ಒಟ್ಟಿಗೆ ತೊಗೊಂಡಿದ್ದು. ಇದೇ ಈ ಥರ ಏನಾದರೂ ಜಾತ್ರೆ ಆ ಥರ ಎಲ್ಲ ಹೋಗಿರ್ತೀವಲ್ಲ ಅಲ್ಲಿ, ಅವಾಗೆಲ್ಲ ಈ ಥರ ಜಾಸ್ತಿ ಬರ್ತಿತ್ತು. 100 rupees ಅಂತ ಅಂದ್ಬಿಟ್ಟು. ಪಾಂಡ ನೋಡಿ ಬಳೆ ಹಾಕೊಂಡಿದ್ದು. ಇದು ತಿರುಪತಿಯಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಇಲ್ಲ ಓಂ ಶಕ್ತಿಯಲ್ಲಿ. ಶಿರಡಿಯಲ್ಲಿ ತೊಗೊಂಡಿದ್ದು. ಸೊ ಗೈಸ್, ಇದು ಫುಲ್ ಸೆಟ್ ಬಂದು ಶಿರಡಿಯಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಎಷ್ಟು ಸಖತ್ತಾಗಿದೆ. ಬಟ್ ನಮ್ಮ ಮಮ್ಮಿ ಇದು ಫುಲ್ ಸೆಟ್ ಹಾಕೋದೇ ಇಲ್ಲ, ಬರೀ ದೊಡ್ಡದು ಹತ್ರ ಎಷ್ಟಿದೆ ಒಂದು ಹಾಕಲ್ಲ. ಆಮೇಲೆ ಇದೊಂದು ಕಡಗ ಥರ. ಇದೇ ಥರ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ದಿತ್ತು ಫಸ್ಟೇ ಮಮ್ಮಿ ಹತ್ರ. ಸೊ ಇದಕ್ಕೂ ಇದು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೊಳ್ತಾರೆ. ಆ್ಯಂಡ್ ಇದೆಲ್ಲ ಯಾವಾಗ ತೊಗೊಂಡು ನನಗೆ ಇಷ್ಟನೇ ಇಲ್ಲ. ಇದೆಲ್ಲ ಇದೆ ನೋಡು, ಗಾಜಿಂದು.
ಅಜ್ಜಿ ತಂದಿದ್ದು ಅನ್ಸುತ್ತೆ. ಇದು ಕೂಡ ನೇಪಾಲ್ಗೋ ಇಲ್ಲ ಹೋಗಿದ್ರಲ್ಲ ಕಾಶಿಗೆ ಹೋದಾಗ. ನೋಡಿ ನೋಡಿ ಇದೆಲ್ಲ ಫುಲ್ ಗಾಜಿನ ಥರ. ಇದೆಲ್ಲ ಹಾಕೋದೇ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ ಅಜ್ಜ ಮಮ್ಮಿ. ಆಮೇಲೆ ಇದೇನೋ ಪ್ಲೇನ್ ಆರೆಂಜ್ ಕಾಜಿಂದು. ಅದು ಅವಾಗ ಸ್ವಲ್ಪ ಜಾಸ್ತಿ ದಿನ ಟ್ರೆಂಡ್ ಬಂದಿರ್ತಾರೆ. ಆಮೇಲೆ ಇದೇನೋ ಒಂಥರ, ಆಮೇಲೆ ಇದು ಕಟ್ಟಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಸೆಟ್. ಆಮೇಲೆ ಇದೊಂಥರ ಪ್ಲೇನ್ ಥರ. ಅದು ಬಂದ್ಬಿಟ್ಟು ಇದ್ರದ್ದು ಅಜ್ಜಿ ತಂದಿದ್ದು ಕಾಶಿಯಿಂದ ನಾನು ಈ ಥರ. ಆಮೇಲೆ ಇದೊಂದು ಸಿಲ್ವರ್, ಐ ಮೀನ್ ಸಿಲ್ವರ್ ಅಂದರೆ ಸಿಲ್ವರ್ ಅಲ್ಲ, ಸಿಲ್ವರ್ ಕಲರ್ ಈ ಥರ ಅವಾಗ ತುಂಬ ಆಗ್ತಾ ಇದ್ರು. ಅಗೇನ್ ಅಯ್ಯೋ ಇದಾಗಿದೆ. ಪಾಂಡ ಯಾಕಮ್ಮ ಯಾಕೋ ನೀನು ಯಾಕಪ್ಪ ಹಿಂಗೆ ಮಾಡ್ತೀಯ ನಂಗೆ? ಸೊ ಗೈಸ್ ಇದಿಷ್ಟು ಮಮ್ಮಿದು. ಇಷ್ಟು ಒಂದಿದು ನಮ್ಮ ಮುಂದೆ ಕೈ ಎಣಿಸ್ಕೊಂಡಿದ್ದೀರ ಬಾಕ್ಸ್. ಸೊ ಗೈಸ್ ಈ ವಿಡಿಯೋ ಇಷ್ಟೇನೆ. ಸೊ ಇದಿಷ್ಟಾಗಿತ್ತು ನಮ್ಮ ಬ್ಯಾಂಗಲ್ಸ್ ಕಲೆಕ್ಷನ್. ಸೊ ನೋಡಿದ್ದೀರಲ್ಲ ನಮ್ಮ ಹತ್ರ ಯಾವ ಥರ ಬ್ಯಾಂಗಲ್ಸ್ ಎಲ್ಲ ಇದೆ ಅಂತ. ಆಲ್ಮೋಸ್ಟ್ ಎಲ್ಲ ಥರ ಬ್ಯಾಂಗಲ್ಸ್ ಇದೆ. ನಾವು ಒಂದು ಸತಿ ತೊಗೊಂಡಿದ್ದನ್ನು ಇನ್ನೊಂದು ಸತಿ ಡಿಫ್ರೆಂಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ತೊಗೊಳ್ಬಾರ್ದು ಅಂತಿರ್ತೀವಿ, ಬಟ್ ಸ್ಟಿಲ್ ಎಷ್ಟೊಂದು ಬ್ಯಾಂಗಲ್ಸ್ ತೊಗೊಂಡ್ಬಿಟ್ಟಿರ್ತೀವಿ. ನಾವು ಈ ನಡುವೆ ಏನು ಜಾಸ್ತಿ ಯೂಸೇ ಮಾಡಲ್ಲ, ಬಟ್ ಇನ್ನೇನು ಯೂಸ್ ಮಾಡಬೇಕು. ಇಷ್ಟಿದೆ. ಸೊ ನಿಮಗೆ ಈ ವಿಡಿಯೋಲಿ ಯಾವ ಬ್ಯಾಂಗಲ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಂದರಲ್ಲಿ ಇಲ್ಲ ದೀಕ್ಷಾದ್ರಲ್ಲಿ, ಮಮ್ಮಿದ್ರಲ್ಲಿ, ಯಾವುದ್ರಲ್ಲಿ. ಆ್ಯಂಡ್ ದೆನ್ ಆಮೇಲೆ ನಂಗೆ ಗೊತ್ತು ವಿಡಿಯೋ ಉದ್ದಾಗಿದೆ, ಅದಕ್ಕೆ ಇದು ನೋಡ್ಬಿಟ್ಟು ಏನಿದೆಯೋ ಅದೆಲ್ಲ ಮಾಡಿಬಿಡಿ. like, share, comment and subscribe. Keep waiting till the next vlog. Bell icon click ಮಾಡಿ. Bye.